ಸಂಸದ ಡಿಕೆ ಸುರೇಶ್ ಅವರು ಇವತ್ತು ಕೂಡ ಪ್ರತಿಕ್ರಿಯೆಯನ್ನು ಕೊಡುವ ಮೂಲಕ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಕನ್ನಡಿಗರಿಗೆ ಅನ್ಯಾಯವಾಗೋದನ್ನ ಪ್ರಶ್ನೆ ಮಾಡದೆ ತಪ್ಪ ಬಿಜೆಪಿ ಅವರು ತಿರ್ಚುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅಂತೇಳಿ ಆಕ್ರೋಶಭರಿತವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ತೆರಿಗೆ ಹಣ ಕೊಡಿ ಅಂದ್ರೆ ದೇಶದ್ರೋಹನ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ದೇಶ ವಿಭಜನೆಯ ಮಾತಿಗೆ ಡಿಕೆ ಸುರೇಶ್ ಅವರು ಸಮರ್ಥಿಸಿಕೊಂಡಿದ್ದಾರೆ. ರಾಜ್ಯದ ಹಿತಕ್ಕಾಗಿ ನಾನು ಯಾವುದೇ ಹೋರಾಟಕ್ಕೂ ಸಿದ್ಧ ಅಂತ ಹೇಳಿದ್ದಾರೆ. ನಾನು ನಮ್ಮ ರಾಜ್ಯದ ಹಿತ ಕಾಯಲು ಹಿಂದೆ ಮುಂದೆ ನೋಡೋದಿಲ್ಲ. ನಾನು ಕೊಟ್ಟಂತ ಹೇಳಿಕೆಯನ್ನ ಬಿಜೆಪಿಯವರು ತಿರುಚಿದ್ದಾರೆ. ಬಿಜೆಪಿಯವರೇ ನನ್ನನ್ನ ನಾಯಕನಾಗಿ ಮಾಡ್ತಿದ್ದಾರೆ. ಕನ್ನಡಿಗರಿಗೆ ಅನ್ಯಾಯ ಅಂದ್ರೆ ದೇಶದ್ರೋಹ ಅಂತೀರಾ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. 100 ರೂಪಾಯಿ ಬದಲು 330 ರೂಪಾಯಿ ಉತ್ತರ ಪ್ರದೇಶಕ್ಕೆ ಕೊಡ್ತೀರಾ? ಆನೇಕಲ್ನಲ್ಲಿ ಈ ರೀತಿಯಾಗಿ ಬಿಜೆಪಿ ವಿರುದ್ಧ ಡಿಕೆ ಸುರೇಶ್ ಅವರು ಸಂಸದರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇವತ್ತು ಕನ್ನಡಿಗರಿಗೆ ಅನ್ನ ತಿರುಚಿ ನಾನು ಈ ದೇಶದ ವಿಭಜನೆಗೆ ಕೇಳ್ತಾ ಇದ್ದೀನಿ ಅಂತೇಳಿ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಬೊಬ್ಬೆ ಹಾಕ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ನನ್ನನ್ನ ನಾಯಕನನ್ನಾಗಿ ಸೃಷ್ಟಿ ಮಾಡ್ತಾ ಇದ್ದಾರೆ. ನಾನು ಕನ್ನಡಿಗರ ಹಿತಕ್ಕೋಸ್ಕರ ಕರ್ನಾಟಕದ ಹಿತಕ್ಕೋಸ್ಕರ ಯಾವುದೇ ತ್ಯಾಗಕ್ಕೂ ಸಿದ್ಧ. ಯಾವ ಪೊಲೀಸ್ ಸ್ಟೇಷನ್ ಆದರೂ ಕಂಪ್ಲೇಂಟ್ ಕೊಡ್ಲಿ, ಯಾವ ಕೋರ್ಟಲ್ಲಿ ಕೇಸ್ ಆದ್ರೂ ಹಾಕ್ಲಿ, ಅದನ್ನ ಎದುರಿಸಲಿಕ್ಕೆ ತಮ್ಮ ಆಶೀರ್ವಾದ ಇದೆ. ಖಂಡಿತ ನಾನು ಎದುರಿಸ್ತೇನೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಉಳಿದ ವಿಚಾರಗಳನ್ನ